ಹಾಯ್ ಎವ್ರಿವನ್. ಯಾಕೆ ನಾವು ಐಡಲ್ ವೇಟ್ ಅಲ್ಲಿ ಇರಬೇಕು, ನಮ್ಮ ದೇಹನ ಫಿಟ್ ಆಗಿ ಇಟ್ಕೋಬೇಕು ಅಂದ್ರೆ, ಇವಾಗೇನ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಿದ್ಯೋ ಇದು ಒಬೇಸ್ ಕಂಡೀಷನ್ ಇರುವಂತದ್ದು ವ್ಯಕ್ತಿ. ಇವಾಗೇನ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇದೆಯೋ ಇದು ಬಂದು ನಾರ್ಮಲ್ ವೇಟ್ ಅಲ್ಲಿ ಇರುವಂತದ್ದು ವ್ಯಕ್ತಿ. ಯಾವಾಗ ನೀವು ಓವರ್ ವೇಟ್ ಆಗ್ತಾ ಬರ್ತೀರಾ, ನಿಮ್ಮ ದೇಹದಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಾ ಬರುತ್ತೋ, ನೋಡಿ ಇವಾಗೇನ್ ಕಾಣಿಸ್ತಿದ್ಯೋ ಇದು TSA ಫ್ಯಾಟ್. ಇದು ಜಾಸ್ತಿ ಆಗೋದ್ರಿಂದ ನಿಮ್ಮ ದೇಹದ ಶೇಪ್ ಎಲ್ಲ ಹಾಳಾಗ್ತಾ ಬರುತ್ತೆ. ಇವಾಗೇನ್ ಇಲ್ಲಿ ಕಾಣಿಸ್ತಿದ್ಯೋ ಇದು ವಿಸರಲ್ ಫ್ಯಾಟ್. ಇದು ಜಾಸ್ತಿ ಆಗ್ತಾ ಬರೋದ್ರಿಂದ ನಿಮ್ಮ ಆರ್ಗನ್ಸ್ ಗಳ ಮೇಲೆ ಬೀಳ್ತಿರುವಂತಹ ಪ್ರೆಷರ್ ಜಾಸ್ತಿ ಹಾಕೊಂಡು ಬರುತ್ತೆ. ಇದರಿಂದನೇ ತುಂಬಾ ಜನಕ್ಕೆ ಬ್ಯಾಕ್ ಪೈನ್, ಗ್ಯಾಸ್ಟ್ರಿಕ್, ಸುಸ್ತು, ಜೊತೆಗೆ ಫ್ಯಾಟಿ ಲಿವರ್, ಕೆಲವೊಬ್ಬರಿಗೆ BP ಶುಗರ್ ಅಬ್ನಾರ್ಮಲ್ ಆಗ್ತಿರುವಂತದ್ದು, ಇದೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ನೋಡಿ, ನೀವು ಒಬೇಸ್ಗೆ ಬರೋದ್ರಿಂದ ನಿಮ್ಮ ಲಂಗ್ಸ್ ಎಲ್ಲ ಬ್ಲಾಕ್ ಆಗ್ತಾ ಬರುತ್ತೆ. ಯಾಕೆ? ಅದಕ್ಕೆ ಪ್ರೆಷರ್ ಜಾಸ್ತಿ ಆಗ್ತಾ ಬರ್ತಿರುತ್ತೆ. ಇದರಿಂದನೇ ತುಂಬಾ ಜನಕ್ಕೆ ಉಸಿರಾಟದ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಬರುತ್ತೆ. ಹಾರ್ಟ್ ಸುತ್ತ ಎಲ್ಲ ಫ್ಯಾಟ್ ಕವರ್ ಆಗಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್, ಹಾರ್ಟ್ಗೆ ಸಂಬಂಧಪಟ್ಟಿದ್ದೆಲ್ಲ ಕೆಲವೊಂದು ಜಾಸ್ತಿ ಆಗ್ತಾ ಬರುತ್ತೆ. ಯಾವಾಗ ನಿಮ್ಮ ತೂಕ ಜಾಸ್ತಿ ಆಗುತ್ತೋ ನಿಮ್ಮ ಬೋನ್ ಮೇಲೆ ಬೀಳ್ತಿರುವಂತಹ ಪ್ರೆಷರ್ ಜಾಸ್ತಿ ಆಗ್ತಾ ಬರುತ್ತೆ. ಅದರಿಂದನೇ ತುಂಬಾ ಜನಕ್ಕೆ ಮಂಡಿ ನೋವು ಬರುತ್ತೆ, ಮೂಳೆ ಸಂದಿದೆ ಅಂತ ಹೇಳೋದು, ಜಾಯಿಂಟ್ಸ್ ಪೇನ್ ಬರೋದು, ಬ್ಲಡ್ ಕಮ್ಮಿ, ಮೂಳೆಗಳದ್ದು ಪೇಯ್ನು, ಇದೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ನಾವು ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಅಂದ್ರೆ ನಿಮ್ಮ ದೇಹ ಐಡಲ್ ವೇಟ್ ಅಲ್ಲಿ ಇರೋದು ಮೋಸ್ಟ್ ಇಂಪಾರ್ಟೆಂಟ್.